ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ಅಲ್ಲೇಲೂಯ ಅಲ್ಲೇಲೂಯ ಗೀತೆ ಆಡೋಣ ಅಲ್ಲೇಲೂಯ ಹಾಡಿ ಪಾಡಿ ಆರಾಧಿಸೋಣ ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು ದೂತರು ಆರಾಧಿಸುವ ಪರಿಶುದ್ಧರೇ ಮಕ್ಕಳು ನಾವು ಹರ್ಷದಿಂದ ಆರಾಧಿಸುವೆವು ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು ಕೋಟೆಯು ಛಿದ್ರ ಬಾಧೆಯು ಬೇಡ ಆರಾಧನೆ ಶಕ್ತಿ ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ರೋಗದ ಸೌಖ್ಯ ಧನಿವಿನ ಅಂತ್ಯ ಆರಾಧನೆಯಿಂದ ಮಡಕೆಯ ಹೊಡೆತ ಬೆಂಕಿಯ ಉರಿತ ಆರಾಧನೆಯಿಂದ ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು ಸರಪಣಿ ಮುರಿದು ಬಂಧಿತರೆಲ್ಲ ವಿಮೋಚನೆಗೊಂಡರು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು ಆರಾಧಿಸುವೆವು ನಾವು ಆರಾಧಿಸುವೆವು ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. Hallelujah, hallelujah, hallelujah.
ಈ ಸುಸಮಯದಲ್ಲಿ ಈ ಬಿಡುಪಾದ ರೊಟ್ಟಿಯ ಮುಖಾಂತರ ಪ್ರಭು ಯೇಸು ಕ್ರಿಸ್ತು ನಮ್ಮ ದಿವ್ಯ ಪ್ರಸನ್ನತೆಯನ್ನು ತೋರ್ಪಡಿಸಿರುವಾಗ ನಮ್ಮ ತನುಮನ ಧನಗಳನ್ನು ಪ್ರಭುವಿನ ಪಾದಕ್ಕೆ ಸಮರ್ಪಿಸಿಕೊಡುತ್ತಾರೆ. ಹೃದಯಾಂತರಾಳದಿಂದ ಶುದ್ಧ ಮನಸ್ಸಿನಿಂದ ಪ್ರಭುವನ ನಮ್ಮ ಹೃದಯಕ್ಕೆ ಅಂತರಂಗಕ್ಕೆ ಸ್ವಾಗತಿಸೋಣ. ದೇವರು ನಮ್ಮ ಬದುಕಿನಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆಗೆ ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ. ಪ್ರಭುವಿನ ಆ ಧ್ವನಿಗೆ ಸ್ವರ ನಾವಾಗೋಣ. ಎಮ್ಮಾವುಸ್ ಹಾದಿಯಲ್ಲಿ ಇಬ್ಬರು ಪ್ರೇಷಿತರು ಸಾಗುವಾಗ ಪ್ರಭು ಅವರ ಜೊತೆಗಿದ್ದು ಅವರನ್ನು ಮುನ್ನಡೆಸಿದಂತೆ, ಪ್ರಭು ಬಂದು ನಮ್ಮೊಡನೆ ತಂಗಿರಿ ಎಂಬುದನ್ನು ಕರೆದಂತೆ ನಾವು ಕೂಡ ಪ್ರಭುವನ್ನ ಕರೆಯೋಣ. ಪ್ರಭು ಬಂದು ನಮ್ಮೊಡನೆ ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ ವಾಸಿಸಿರಿ, ನೆಲೆಸಿರಿ ಎಂಬುದಾಗಿ ಕೇಳಿಕೊಳ್ಳೋಣ. ತಂದೆಯಾದ ದೇವರೇ, ನಿಮ್ಮ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ನಿಮ್ಮ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸು. ನಮ್ಮ ಕಷ್ಟ, ನೋವು, ಸಮಸ್ಯೆಗಳನ್ನ, ತೊಂದರೆ, ತಾಪತ್ರಗಳನ್ನು ಸಂಪೂರ್ಣವಾಗಿ ನಿವಾರಿಸು. ನಾವು ನಡೆಯುವ ಹಾದಿಯಲ್ಲಿ ನಮ್ಮ ಜೊತೆಗೆ ನಮ್ಮನ್ನು ಮುನ್ನಡೆಸು. ನಿಮ್ಮ ಕೃಪಾಸ್ತವನ್ನು ಚಾಚಿ ನಮ್ಮನ್ನು ಸ್ವಸ್ಥಪಡಿಸು. ಸರ್ವಶಕ್ತರಾದ ಪರಮಪಿತ ದೇವರೇ, ಸಕಲ ಜೀವಿಗಳಿಗೆ ಜೀವ ನೀಡುವವರೇ, ಪ್ರತಿಯೊಂದು ಜೀವಿಯ ಶ್ವಾಸ ಮತ್ತು ಜೀವವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವವರೇ, ದುರ್ಬಲವಾದವರನ್ನು ಬಲಗೊಳಿಸುತ್ತಾ ಮುರಿದ ಅಂಗಗಳನ್ನು ಕಟ್ಟುವವರು ನೀವಾಗಿದ್ದೀರಿ. ಏಕೆಂದರೆ ನೀವೇ ವಿಮೋಚನ ಕಾಂಡ ಅಧ್ಯಾಯ 15 ವಾಕ್ಯ 27ರಲ್ಲಿ ನುಡಿದಿದ್ದೀರಿ, ಸರ್ವೇಶ್ವರೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದು. ಆದ್ದರಿಂದ ಪ್ರಭುವೇ, ನಿಮ್ಮ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಂತ ನಿಮ್ಮ ಮಕ್ಕಳ ಮೇಲೆ ಸಕಲ ವರಪ್ರಸಾದಗಳ ಬುಗ್ಗೆಯು ನಮ್ಮ ಜೀವಧಾರಕರಾದ ನಿಮಗೆ ನಮ್ಮ ಆರಾಧನೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ದಯಾಮಯ ದೇವರೇ, ನಿಮ್ಮ ಚಿತ್ತದ ಪ್ರಕಾರ ನಿಮ್ಮ ಕುಮಾರ ಕ್ರಿಸ್ತರನ್ನು ನಮ್ಮನ್ನು ಕಳುಹಿಸಿ ಮನುಕುಲಕ್ಕೆ ಮಹಾಜಾಣ್ಯತೆ ಅಂಟಿಕೊಂಡಿದ್ದ ಹಾಗೂ ಯಾರಿಂದಲೂ ಗುಣಪಡಿಸಲಾಗದ ಮಹಾಮಾರಕ ರೋಗವಾದ ಪಾಪದಿಂದ ನಮ್ಮನ್ನು ವಾಸಿ ಮಾಡಿ ನಿತ್ಯ ಜೀವವೆಂಬ ರಕ್ಷಣೆಯ ಸ್ವಸ್ಥತೆಯ ಸೌಭಾಗ್ಯವನ್ನ ನಿಮ್ಮ ಪುತ್ರರ ಮುಖಾಂತರ ನಮಗೆ ದಯಪಾಲಿಸಿದ ನಿಮಗೆ ಅನಂತ ಆರಾಧನಾ ನಮನಗಳನ್ನು ಸಲ್ಲಿಸುತ್ತೇವೆ. ನಿತ್ಯ ಚಿರಂಜೀವಿಯಾಗಿ ಜೀವಿಸುವ ಆತ್ಮನೇ, ಪವಿತ್ರಾತ್ಮನೇ, ನಿಮ್ಮ ಅತ್ಯದ್ಭುತದಾಯಕ ಶಕ್ತಿಯ ಪ್ರಭೆಯಿಂದ ಬಾಡಿ ಬತ್ತಿ ಹೋದ, ಬಳ್ಳಿ ಬೆಂಡಾದ, ಮುದುಡಿದವುಗಳಿಗೆ ನಾವು ಚೈತನ್ಯದಾಯಕ ಕೃಪಾ ಶಕ್ತಿಯಿಂದ ಸದೃಢಗೊಳಿಸುವ ದೇವಾದಿದೇವರು ನೀವಾಗಿದ್ದೀರಿ. ನಿಮಗೆ ಆರಾಧನೆ ಪ್ರಣಾಮಗಳನ್ನ ಸಲ್ಲಿಸುತ್ತೇವೆ ತಂದೆ. ನಿಮ್ಮಲ್ಲಿ ಭಯ ಭಕ್ತಿ ವಿಶ್ವಾಸವಿಟ್ಟು ಪ್ರಾರ್ಥಿಸುವ ಸರ್ವರ ಮನಗಳನ್ನ ಮಾನಸಾಂತರಗೊಳಿಸಿ ಹೊಸ ಪರಿವರ್ತಿತ ಜೀವನಕ್ಕೆ ಮುನ್ನಡೆಸುವ ಪ್ರೇರಕ ಶಕ್ತಿ ನೀವಾಗಿದ್ದೀರಿ. ಅದೇ ಆತ್ಮರನ್ನ ನಮ್ಮ ಮೇಲೆ ಕಳುಹಿಸಿ ಅವರ ಬಲದಾನಗಳನ್ನ ತುಂಬಿಸಿ ಪವಿತ್ರಾತ್ಮ ಭರಿತ ಬದುಕನ್ನ, ಜೀವನವನ್ನ ಜೀವಿಸುವ ಧೈರ್ಯ ಸ್ಥೈರ್ಯವನ್ನು ನಮಗೆ ಕಳುಹಿಸಿರಿ. ಪ್ರಭುವನ ನಮ್ಮ ಅಂತರಂಗಕ್ಕೆ ಸ್ವಾಗತಿಸೋಣ. ಪ್ರಭು ನಮ್ಮ ಅಂತರಂಗದಲ್ಲಿ ನೆಲೆಸಿ
ನಮ್ಮಲ್ಲಿರುತ್ತೆಲ್ಲ ರೋಗ ರುಜಿನಗಳನ್ನ, ಅಂಜಿಕೆ, ಭಯ, ಭೀತಿ, ನಾಚಿಕೆ, ಅವಮಾನಗಳನ್ನು ಸಂಪೂರ್ಣವಾಗಿ ನಿವಾರಿಸಿ ಪ್ರಭುವಿನ ಪ್ರೀತಿ, ವಿಶ್ವಾಸ, ತಾಳ್ಮೆ, ಸಹನೆಂಬ ದೈವಿ ಗುಣಗಳನ್ನ ವಿಧೇಯ ಪಾಲಿಸುವಂತೆ ಪ್ರಭುವನ್ನ ನಮ್ಮ ಹೃದಯಕ್ಕೆ ಸ್ವಾಗತಿಸೋಣ. ಹಾಡಿನ ಸಂಖ್ಯೆ 43. ಬಾಯಿಸುದೇವಾ ಬಾಯಿನಾತ್ಮಕ್ಕೆ ಬಾ, ದೇವಾ ನೀ ಬರಲು ಬಾಳೆಲ್ಲ ಬಾಯಿಸುದೇವಾ ಬಾಯಿಸುದೇವಾ. ಪ್ರಭುವೇ ಬನ್ನಿ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ಆ ಪ್ರಭುವಿನ ಕ್ಷಮೆಗೆ, ಆ ಪ್ರಭುವಿನ ಪ್ರೀತಿಗೆ ಪಾತ್ರರು ಪ್ರೀತಿಸಿ, ಆ ಪ್ರಭುವಿನ ಕ್ಷಮೆಗೆ ಆ ಪ್ರಭುವಿನ ವಿಶ್ವಾಸದ ಚಿಂತೆ ಭಯ ಭೀತಿಯ ಬಾಳ ಕೈಗಿನ ಬೆಲ್ಲ, ಭಯ ಭೀತಿ ಅಂಜಿಕೆ ನಾಚಿಕೆಯ ಸಂಶಯ ಗುಣವಾಣಿಗೆ, ನಾಚಿಕೆ ಸಂಶಯ ನಾಚಿಕೆಯ ಸಂಶಯ ಗುಣವಾಣಿಗೆ, ಎಲ್ಲರಿಂದ ವಿಷಯಗವನೇ ಬಾಯಿಸುದೇವಾ ಬಾಯಿಸುದೇವಾ ಬಾಯಿನಾತ್ಮಕ್ಕೆ ಬಾ, ದೇವಾ ನೀ ಬರಲು ಬಾಳೆಲ್ಲ ಬಾಯಿಸುದೇವಾ ಬಾಯಿನಾತ್ಮಕ್ಕೆ ಬಾ, ದೇವಾ ನೀ ಬರಲು ಬಾಳೆಲ್ಲ ಆನಂದವೇ.
ನಮ್ಮ ದೈನಂದಿನ ಬದುಕಿನಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ನಾವು ದೇವರಿಂದ ದೂರ ಸರಿದು ಪಾಪವನ್ನು ಮಾಡಿದ್ದೇವೆ. ದೇವರ ಪ್ರೀತಿಯ ಮಾರ್ಗವನ್ನು ತೊರೆದು ಅನ್ಯ ಮಾರ್ಗದಲ್ಲಿ ಸಾಗಿದ್ದೇವೆ. ಮಾನವನ ಸಹಜ ಆಲೋಚನೆಯಿಂದ, ಮಾನವನ ದೌರ್ಬಲ್ಯತೆಗಳಿಂದ ನಾವು ಪಾಪದ ಬದುಕನ್ನ ಕಟ್ಟಿಕೊಂಡು ಜೀವಿಸ್ತಾ ಇದ್ದೇವೆ. ಆದರೂ ದೇವರು ನಮ್ಮನ್ನ ಅಪಾರವಾಗಿ ಕ್ಷಮಿಸಿ ಪ್ರೀತಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿ ಆ ಶಿಲುಬೆಯ ಅಪ್ಪುಗೆಯ ಮರಣ, ಆ ತ್ಯಾಗದ ಸಂಕೇತವಾದಂತಹ ಆ ಕ್ರಿಸ್ತರ ಶಿಲುಬೆ ನಮ್ಮನ್ನ ಆ ಪ್ರಭುವಿನ ಆ ಸ್ವರ್ಗದಲ್ಲಿ ಕರೆದೊಯ್ಯುವ ಸಾಧನ. ಕ್ಷಮೆ ದೊರಕುವುದು ಪ್ರಭುವಿನಿಂದ. ನಾವು ಎಷ್ಟೇ ಪಾಪಗಳನ್ನು ಮಾಡಿರಲಿ ದೇವರು ನಮ್ಮನ್ನ ಪ್ರೀತಿಸುತ್ತಾರೆ. ದೇವರು ನಮ್ಮೆಲ್ಲ ಪಾಪಗಳನ್ನ ಕ್ಷಮಿಸುತ್ತಾರೆ, ಮನ್ನಿಸುತ್ತಾರೆ. ಅನ್ಯಾಯದ ಆದಿಯಲ್ಲಿ ಜೀವನವನ್ನ ಜೀವಿಸುತ್ತಿದ್ದಂತಹ ಜಕ್ಕಾಯ ಬಹಳ ಶ್ರೀಮಂತ ವ್ಯಕ್ತಿ. ಪ್ರಭುವಿನ ಬಗ್ಗೆ ತಿಳಿದುಕೊಂಡಂತಹ ಆತ ಪ್ರಭುವನ್ನು ದರ್ಶಿಸಲು ಆಹ್ವಾನಿಸಿದ. ಒಂದು ಮರವನ್ನೇರಿ ಪ್ರಭುವನ್ನ ಕಂಡಾಗ ಪ್ರಭು ನೇರವಾಗಿ ಆತನ ಬಳಿ ಬಂದು, ಜಕ್ಕಾಯ, ಒಡನೆ ಇಳಿದು ಬಾ, ಇದು ನಾನು ನಿನ್ನ ಮನೆಯಲ್ಲಿ ಹೊಂದಬೇಕು. ಆ ಪ್ರಭುವಿನ ಸ್ವರವನ್ನ ಕೇಳಿದ ತಡ ಒಡನೆ ಜಕ್ಕಾಯ ಕಡೆ ಇಳಿದು ಬಂದು ಪ್ರಭುವನ್ನು ತನ್ನ ಮನೆಗೆ ಸ್ವಾಗತಿಸಿದ. ಪ್ರಭುವಿನ ದರ್ಶನವನ್ನು ಪಡೆದಂತಹ ಜಕ್ಕಾಯ ಪ್ರಭುವಿಗೆ ಉತ್ತರಿಸಿದ, ಪ್ರಭು, ನಾನು ಯಾರಿಗಾದರೂ ಮೋಸ ಮಾಡಿದರೆ, ಯಾರಿಗಾದರೂ ಅನ್ಯಾಯವನ್ನು ಮಾಡಿದರೆ ಅವರಿಗೆ ಅದರಷ್ಟು 100 ಪಟ್ಟು ನಾನು ಎದುರಿಸುತ್ತೇನೆ. ನನ್ನ ಪರಿವರ್ತನೆ ಏನಾಗುವುದಿಲ್ಲ. ನಾವು ಕೂಡ ಪ್ರಭುವಿನ ಪ್ರಸನ್ನತೆಯನ್ನ, ಪ್ರಭುವನ್ನ ದರ್ಶಿಸುವಂತಹ ಮನಸ್ಸನ್ನು ಹೊಂದಿದಾಗ ಮಾತ್ರ ಆ ಪ್ರಭುವಿನ ಪ್ರೀತಿ, ಕ್ಷಮೆಗೆ ನಾವು ಪಾತ್ರರಾಗಲು ಸಾಧ್ಯ. ಸರ್ವಶಕ್ತ ದೇವರು ಕರುಣಾಮಯಿ, ಕ್ಷಮಾನಾಮಿಯಾಗಿದ್ದಾರೆ. ಕರುಣೆಯುಳ್ಳವನಿಗಾತ ಕರುಣಾಮಯಿ, ದೋಷರಹಿತನಿಗಾತ ನಿರ್ದೋಷಿ, ಶುದ್ಧನಿಗಾತ ಪರಿಶುದ್ಧನು, ಮೂರ್ಖನಿಗಾತ ಮಹಾವಕ್ರನು. ಪರಮ ಪರಿಪೂರ್ಣ ದೇವರೇ, ನೀವೇ ನಮಗೆ ಭದ್ರವಾದ ದುರ್ಗ, ನಿಮ್ಮಿಂದಲೇ ನಮಗೆ ರಕ್ಷಣೆ. ನಾವು ನಡೆಯಬೇಕಾದ ಸನ್ಮಾರ್ಗವನ್ನ ತೋರುವ ಮಾರ್ಗದರ್ಶಕರು ನೀವಾಗಿದ್ದೀರಿ. ನಿಮ್ಮ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿರುವ ಈ ನಿಮ್ಮ ಮಕ್ಕಳ ಮನಸ್ಸಿನ ಪ್ರಾರ್ಥನೆಯನ್ನು ಆಲಿಸಿ, ತಿಳಿಯದೆಯೋ ಮಾಡಿದ ಅನೇಕ ತಪ್ಪುಗಳನ್ನ, ಪಾಪಗಳನ್ನ ಮನ್ನಿಸಿರಿ. ನಮ್ಮ ಜೀವನದಲ್ಲಿ ಎದುರಾಗುವ ಎಡರು ತೊಡರು, ಉಪದ್ರವ, ಕೀಡು, ವಿಷಮತೆ, ಸಕಲ ವ್ಯಾಧಿಗಳಿಂದ ಉಪಶಮನ ನೀಡುವ ರಕ್ಷಕರು ನೀವಾಗಿದ್ದೀರಿ. ಇದಕ್ಕಿಂತಲೂ ಮಿಗಿಲಾಗಿ ನಾವು ನಮ್ಮ ತಾಯಿಯ ಉದರದಲ್ಲಿ ರೂಪುಗೊಂಡ ಕ್ಷಣದಿಂದ ಇಂದಿನವರೆಗೂ ನಮ್ಮ ಮನಸ್ಸಿನಲ್ಲುಂಟಾದ ಎಲ್ಲಾ ಬಗೆಯ ಗಾಯಗಳನ್ನು ನಿಮ್ಮ ಪವಿತ್ರ ಕರಗಳಿಂದ ಸ್ಪರ್ಶಿಸಿ ಸೌಖ್ಯವನ್ನು ನೀಡುತ್ತೀರಿ. ನಮ್ಮೆಲ್ಲ ಮಾನಸಿಕ, ದೈಹಿಕ ಅಸ್ವಸ್ಥತೆಗಳನ್ನ, ಸಮಸ್ಯೆಗಳನ್ನ ವಿಮೋಚಿಸುವ ಜೀವಂತ ದೇವರು ನೀವಾಗಿದ್ದೀರಿ. ಗಾಯಗೊಂಡನಾದ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ ಎಂಬ ಪ್ರವಾದಿ ಯೆಶಾಯನ ನುಡಿಗಳಂತೆ ನಿಮ್ಮ ಕುಮಾರ ಕ್ರಿಸ್ತರು ನಿಮ್ಮ ಆಣತಿಯಂತೆ ಹಿಡಿದು ಶಿಲುಬೆಯ ಮೇಲೆ ಘೋರ ಯಾತನೆ ಪಟ್ಟು ನಮ್ಮ ಪಾಪಗಳ ಸಂಪೂರ್ಣ ಶುದ್ಧಿಗಾಗಿ ತಮ್ಮ ಪ್ರಾಣಾರ್ಪಣೆಗೈದರು.
ನಮ್ಮನ್ನು ಸ್ವರ್ಗದ ಜೀವನಕ್ಕೆ ಬಾಯಿಗಳಾಗುವಂತೆ ಮಾಡಿದರು. ಆದರೆ ದೇವ, ನಮ್ಮ ಬಲಹೀನ ಹೃದಯವು ಅಶುದ್ಧತೆಯ ಅನಾರೋಗ್ಯದಲ್ಲಿ ಪದೇ ಪದೇ ನರಳುತ್ತಿದೆ. ನೀವು ನಮ್ಮ ಆತ್ಮಿಕ ವೈದ್ಯರು ಎಂಬುದನ್ನು ನಾವು ಚೆನ್ನಾಗಿ ಅರಿತಿದ್ದರು. ನಮ್ಮ ಪಾಪ ಜೀವನದಲ್ಲಿ ಆನಂದಿಸುತ್ತಿದ್ದೇವೆ. ಪ್ರಭುವೇ, ನಮ್ಮ ಒಡೆಯರು ನಾವು ನಿಮಗೆ ಸೇರಿದವರು. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿರಿ. ನನ್ನ ದರ್ಶನ ಬಯಸುವುದಾದರೆ ನಾನು ಒಬ್ಬ ಸ್ವರ್ಗದಿಂದ ಆಲಿಸಿ ಅವರ ಪಾಪವನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿದರು. ಪೂರ್ವಕಾಲ ಎರಡನೇ ಪೂರ್ವಕಾಲ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಪ್ರಭುವೇ ನಮ್ಮ ರಕ್ಷಕರು ಕ್ಷಮಾದಾನಿ ಕರುಣಾಪೂರಿತ ಹೃದಯವಂತಿಕೆ ಉಳ್ಳವರು ಆಗಿದ್ದಾರೆ. ಆ ಪ್ರಭುವಿನಲ್ಲಿ ಹೃದಯಾಂತರಾಳದಿಂದ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ದುಷ್ಟನಾಗಿದ್ದಂತ ಸೌಲ ಪ್ರಭುವಿನ ದರ್ಶನ ಪಡೆದ ತಕ್ಷಣವೇ ಆತ ಪೌರನಾಗಿ ಪ್ರಭುವಿನ ನೈಜ ಅನುಯಾಯಿಯಾಗಿ ಬದಲಾದ. ನಾವು ಮಾನವರು ಒಂದಲ್ಲ ಒಂದು ವಿಧದಲ್ಲಿ ಅನೇಕ ಪಾಪಗಳನ್ನ ಮಾಡುತ್ತಾ ಬರುತ್ತೇವೆ. ಏನಾದರೂ ಸಾಧ್ಯವಾದಂತಹ ಪಾಪಗಳನ್ನ ಕಟ್ಟಿಕೊಂಡು ಜೀವಿಸ್ತಾ ಇದ್ದೇವೆ. ಆ ನಮ್ಮ ಪಾಪದ ಹೊರೆಯನ್ನ ಪ್ರಭುವಿನ ಪಾದಗಳಿಗೆ ಸಮರ್ಪಿಸಿಕೊಳ್ಳೋಣ. ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ಪ್ರಭುವಿನಲ್ಲಿ ಅಂಗಲಾಚಿ ಬೇಡೋಣ. ಅಪ್ಪ, ನಾ ಪಾಪವನ್ನು ಮಾಡಿದ್ದೇನೆ, ನಿನ್ನ ಮಗನಾಗಿ ಅಥವಾ ಮಗಳಾಗಿ ಬಾಳುವ ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಪ್ರಭುವಿನಲ್ಲಿ ಬೇಡಿಕೊಳ್ಳೋಣ. ಅಪ್ಪ, ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಅಪ್ಪ, ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಜೀವ ಸ್ವರೂಪರಾದ ಪ್ರಭುವೇ, ನಮ್ಮ ದೇಹಾತ್ಮಗಳಲ್ಲಿ ಮೀಸಲಾದುಗಳೆಂದು ನಾವು ತಿಳಿದಿದ್ದರು. ಲೌಕಿಕ ಆಶಾಪಾಶಗಳ ಪಾಪ ಜೀವನ ಮೂಲಕ ಅವುಗಳನ್ನು ಅಶುದ್ಧಗೊಳಿಸಿ ನಿಮ್ಮ ಪ್ರಸನ್ನತೆಯನ್ನು ಬೇಡವಾಗಿಸಿ ನಿಮಗೆ ಅಗೌರವ ತೋರಿದ ಪಾಪದ ತಾಪದಲ್ಲಿ ನಡೆದ ಕ್ಷಣಗಳಿಗಾಗಿ ಅಪ್ಪ, ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಕರುಣಾಳು ದೇವರೇ, ನಾವೆಷ್ಟೋ ಬಾರಿ ಪಾಪದ ಸೆಳೆದಿಗೆ ಬಲಿಯಾಗುವ ಮುನ್ನ ನಿಮ್ಮ ಪ್ರಸನ್ನತೆಯ ಚಿಹ್ನೆಯಾದ ಆತ್ಮ ಸಾಕ್ಷಿಯ ಮೂಲಕ ನೀವು ನಮ್ಮನ್ನು ಹೆಚ್ಚಿಸಿದರು. ನಿಮ್ಮ ರಕ್ಷಣೆಯ ಮಾತುಗಳನ್ನು ಗಾಳಿಗೆ ತೋರಿ ವಿನಾಶವನ್ನ ನಮ್ಮ ಮೈ ಮೇಲೆ ಎಳೆದುಕೊಂಡ ಕ್ಷಣಗಳಿಗಾಗಿ ಅಪ್ಪ, ಪಾಪವ ಮಾಡಿರುವೆ, ನಿಮ್ಮ ಮಗನಾಗಿ ಬಾಳಲು ಯೋಗ್ಯನಲ್ಲ. ಪ್ರೀತಿಮಯ ದೇವರೇ, ನಾವು ತಪ್ಪು ಹಾದಿಯಲ್ಲಿ ಸಾಗುವಾಗ ನಮ್ಮನ್ನು ತಮ್ಮ ಬುದ್ಧಿ ಮಾತಿನಿಂದ ತಿದ್ದಿ ತೀಡಿ ಸರಿಪಡಿಸಲು ಬಂದವರ ವಿರುದ್ಧ ಅನಾವಶ್ಯಕವಾಗಿ ಕೋಪವನ್ನು ನಮ್ಮ ಮಾರ್ಗಗಳಲ್ಲಿ ಸಮರ್ಥಿಸಿಕೊಂಡು ಮಾಡಿದ ಕ್ಷಣಗಳಿಗಾಗಿ ಅಪ್ಪ, ನಾ ಪಾಪವ ಮಾಡಿರುವೆ, ನಿಮ್ಮ ಮಗನಾಗಿ ಬಾಳಲು ಯೋಗ್ಯನಲ್ಲ. ಆರೋಗ್ಯದಾಯಕರಾದ ಸರ್ವಶಕ್ತ ದೇವರೇ, ಸಕಲ ವ್ಯಾಧಿಗಳನ್ನು ಗುಣಪಡಿಸುವ ವೈದ್ಯರು ನೀವೆಂದು ನಾವು ಚೆನ್ನಾಗಿ ತಿಳಿದಿದ್ದರು. ನಾವು ರೋಗ ರುಚಿಗಳಲ್ಲಿ ಬಳಲುವಾಗ ನಿಮ್ಮಲ್ಲಿಗೆ ಬರದೆ ನಿಮ್ಮನ್ನು ವಿಶ್ವಾಸಿಸದೆ ಅನ್ಯ ಮಾರ್ಗಗಳನ್ನು ಹಿಡಿದ ಸಂದರ್ಭಗಳಿಗಾಗಿ ಅಪ್ಪ, ನಾ ಪಾಪವ
ಈ ರೀತಿ ಅನೇಕ ಪಾಪಗಳನ್ನ ತಪ್ಪುಗಳನ್ನು ಮಾಡ್ತಾ ಬಂದಿದ್ದೇವೆ. ದಾವೀದನ ಅರಸ ಇಡೀ ಇಸ್ರಾಯೇಲ್ ಜನಾಂಗವನ್ನು ಮುನ್ನಡೆಸುವಂತಹ ಅರಸ. ತಾನು ಮಾಡಿದ ತಪ್ಪಿಗಾಗಿ ಆತನ ಮನ ಪರಿವರ್ತನೆ ಹೊಂದಿ ಅಂಗಲಾಚಿ ಸರ್ವೇಶ್ವರ ದೇವರಲ್ಲಿ ಆತನ ಕ್ಷಮೆಯನ್ನು ಬೇಡಿಕೊಂಡ. ಕೃಪಾಳು ದೇವ ಕರುಣಿಸಿದನು, ಕ್ಷಮಿಸು, ನಿನ್ನ ಪಾಪದ ದೋಷಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವುದಾಗಿ ಆತನ ಅಂಗಲಾಚಿ ಸರ್ವೇಶ್ವರಲ್ಲಿ ಮನ ಪರಿವರ್ತನೆ ಹೊಂದಿ ಪ್ರಾರ್ಥಿಸಿದ. ನಾವು ಕೂಡ ತಂದೆಯಾದ ದೇವರಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಅಂಗಲಾಚಿ ಬೇಡಿಕೊಳ್ಳೋಣ. ಮನ ಪರಿವರ್ತನೆ ಹೊಂದಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಜೀವಿಸಲು ಪಣ ತೋರೋಣ. ಕೀರ್ತನೆ 51. ದಾವೀದ ಅರಸ ನುಡಿದಂತಹ ಮಾತುಗಳಿವು. ಆತನಿಗೆ ತನ್ನ ತಪ್ಪಿನ ಅರಿವಾಗಿ ಮನ ಪರಿವರ್ತನೆ ಹೊಂದಿ ಪ್ರಭುವಿನಲ್ಲಿ ಪ್ರಾರ್ಥಿಸಿದ. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ತೊಳೆಪೂರ್ತಿಯಾಗಿ ಪಾಪದಿಂದೆನ್ನರು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನರು. ಒಪ್ಪಿಕೊಂಡಿದ್ದು ನಾನೇ ಅಪರಾಧಿ, ಕಟ್ಟಿದಂತಿರಿ ಕಣ್ಗೆ ಪಾಪ ದೀನ ಬೀಳಿ. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಹೌದು ದೇವ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟದುದನೆ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀನಿರುವದಿತ್ತು ನಿಲಿತ. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ನಾ ಜನಿಸಿದೆ ಪಾಪ ಪಂಕದಲ್ಲಿ, ದ್ರೋಹಿನ ಮಾತೃಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತೀ, ಅಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತೀ. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಈ ಸೋಪಿನಿಂದ ನೀ ಚಿಮುಕಿಸಿ ನಾ ಶುದ್ಧನಾಗುವೆ. ನೀ ತೊಳೆದೆಯಾದರೆ ಹಿಮಕ್ಕಿಂತ ಬೆಳ್ಳಗಾಗುವೆ. ಅಶಾಂತವನ್ನು ಒಣಗಿಸೆ ನೋಡು, ಒಳಗಗಳು ನೀ ಮುರಿದೆಲುಬುಗಳು. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿ ಅಳಿಸೆನ್ನ
ಹಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿಯೇ ಮಣಿಸೆನ್ನ ದೋಷವನ್ನು. ತಳ್ಳಬೇಡೆಂದನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಜೀವತಾರವನ್ನು ಮರಳಿಸಬೇವಂತೆ ಮಾಡು, ವಿಧೇಯರಾಗಿ ನಡೆವ ಶುದ್ಧ ಮನಸ್ಸನ್ನು ನೀರು. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿಯೇ ಅಳಿಸೆನ್ನ ದೋಷವನ್ನು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ. ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಾಪರಾಧದಿಂದ, ನಿನ್ನ ಸತ್ಯತೆ ಸಂದತಿ ಸಾರುವೆ ಮುಕ್ತ ಕಂಠದಿಂದ. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿಯೇ ಅಳಿಸೆನ್ನ ದೋಷವನ್ನು. ತೆರೆವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾರುವುದಿನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿಯಿಂದಲೂ ನಿನಗೆ ಬೇಕಿಲ್ಲ. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿಯೇ ಅಳಿಸೆನ್ನ ದೋಷವನ್ನು. ಮುರಿದ ಮನವೇ ದೇವನುಳಿವ ಯಜ್ಞವು, ನೊಂದು ಬೆಂದ ಮನವನಾಥ ಒಲ್ಲೆಯೇನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಬೀಸು. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿಯೇ ಅಳಿಸೆನ್ನ ದೋಷವನ್ನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಬೀಸು. ಸೂಕ್ತ ಬಲಿಗಳಿಂದ ಆಗ ನಿನ್ನನ್ನು ಒಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿಯೇ ಅಳಿಸೆನ್ನ ದೋಷವನ್ನು. ದಾವೀದರ ಸಲುವಂತಹ ಈ ಕೀರ್ತನೆ ಸಂಪೂರ್ಣವಾಗಿ ಆತ ತನ್ನನ್ನೇ ಸರ್ವೇಶ್ವರಿಗೆ ಸಮರ್ಪಿಸಿಕೊಂಡಾಗ, ತಾನು ಮಾಡಿದ ತಪ್ಪಿಗೆ ಆತ ಪರಿಪರಿಯಾಗಿ ಬೂದಿಯನ್ನ ಬಡಿದುಕೊಂಡು ಗೋಣಿತಟ್ಟನ್ನ ಒಡ್ಡಿಕೊಂಡು ಆತ ಸರ್ವೇಶ್ವರನಲ್ಲಿ ಪ್ರಾರ್ಥಿಸುತ್ತ ಆಡಿದಂತಹ ಈ ಕೀರ್ತನೆ. ನಾವು ಕೂಡ ನಮ್ಮ ಪಾಪದ ಬದುಕನ್ನ ತ್ಯಜಿಸಿ ಭರವಸೆಯ ಯಾತ್ರಿಕರಾಗಿ ಪ್ರಭುವಿನಲ್ಲಿ ನಿತ್ಯ ಜೀವನ ಪಡೆಯುವ ಸಾಧನೆಗಳು ನಾವು ಆಗೋಣ. ನಮ್ಮ ಕರುಣಾ ಪೂರಿತ ತಂದೆಯಾದ ದೇವರಲ್ಲಿ ನಮ್ಮ ಕ್ಷಮೆಯನ್ನು ಯಾಚಿಸೋಣ. ಹೌದು ದೇವ, ನಾವೆಷ್ಟೋ ಬಾರಿ ನಿಮ್ಮ ಪ್ರೀತಿಯ ಮಾರ್ಗವನ್ನು ತ್ಯಜಿಸಿ ಅನ್ಯ ಮಾರ್ಗದಲ್ಲಿ ನಾವು ಸಾಗಿದ್ದೇವೆ. ಪಾಪದ ಬದುಕನ್ನು ಕಟ್ಟಿಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಪ್ರಾರ್ಥಿಸಲು ಸಮಯವಿದ್ದರೂ ನಾವು ಪ್ರಾರ್ಥಿಸದೆ ಸಮಯವನ್ನು ವ್ಯರ್ಥಗೊಳಿಸ್ತಾ ಇದ್ದೇವೆ. ನಮ್ಮ ಕುಟುಂಬದಲ್ಲಿ ಸದಾ ಶಾಂತಿ, ಪ್ರೀತಿ, ನಿಮ್ಮ ವಿಶ್ವಾಸ ನೆಲೆಸುವಂತೆ ಮಾಡುವ ಬದಲಾಗಿ ದ್ವೇಷ, ಅಸೂಯೆ, ಸ್ವಾರ್ಥತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ.
ದೇವರ ವಾಕ್ಯವನ್ನು ಆಲಿಸಿ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಪಾಲಿಸಿ ಜೀವಿಸುವ ಬದಲಾಗಿ ಆ ದೇವರ ವಾಕ್ಯಕ್ಕೆ ಗೌರವವನ್ನು ತೋರಿಸಿದ್ದೇವೆ. ಇತರರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವ ಬದಲಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಅಪವಾದಗಳನ್ನ ಅವರ ಮೇಲೆ ಉಳಿಸಿ ಅನ್ಯಾಯದ ಅಸತ್ಯದ ದುಷ್ಟ ಮಾರ್ಗದಲ್ಲಿ ನಾವು ಸಾಗಿದ್ದೇವೆ. ಈ ಎಲ್ಲಾ ತಪ್ಪುಗಳನ್ನ ಪಾಪಗಳನ್ನ ಮನ್ನಿಸುದೇವ. ನಿಮ್ಮ ಪ್ರೀತಿಯನ್ನ ಅರಿಯದ ಪಾಪಿಗಳು ನಾವಾಗಿದ್ದೇವೆ. ಆದರೂ ನೀವು ನಮ್ಮನ್ನು ಅಪಾರವಾಗಿ ಹೇಳವಾಗಿ ಕ್ಷಮಿಸುತ್ತೀರಿ, ಪ್ರೀತಿಸುತ್ತಿದ್ದೀರಿ. ಆ ನಿಮ್ಮ ಕ್ಷಮೆಯನ್ನು ಪಡೆದು ಆ ನಿಮ್ಮ ಪ್ರೀತಿಯನ್ನು ಅನುಭವಿಸಿ ನಾವು ಕೂಡ ಇತರರ ತಪ್ಪುಗಳನ್ನು ಕ್ಷಮಿಸುತ್ತಾ ಇತರರನ್ನು ಪ್ರೀತಿಸುತ್ತಾ ಮುಂದೆ ಸಾಗುವ ಸುಮನಸ್ಸನ್ನು ಕರುಣಿಸಿ ತಂದೆಯೇ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪರನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪರನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ರಹಿತ ಮಾದರಿಯ ತೋರಿಸಿ, ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ, ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ, ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯಾನೆಂದು ತಳ್ಳಾದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯಾನೆಂದು ತಳ್ಳಾದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೆ ರೋಗಿಗಳಿಗೆಲ್ಲ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ರೋಗಿಗಳಿಗೆಲ್ಲ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೆ ಕುಟ್ಟಾರಿಗೆ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೆ ಕುಟ್ಟಾರಿಗೆ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ
ಅತಿಶಯ ನಾಮ ಮಾತಿಗೆ ಇಂಪಾದ ನಾಮ. ಪ್ರಭು ತಮ್ಮೆರಡು ಕರೆಗಳನ್ನು ಚಾಚಿ ನಮ್ಮನ್ನು ಕರೆಯುತ್ತಿದ್ದಾರೆ. ಮತ್ತಾಯ ಸಂದೇಶ ಅಧ್ಯಾಯ 11 ವಾಕ್ಯ 28ರಲ್ಲಿ ಪ್ರಭು ನುಡಿದಂತೆ, ದುಡಿದು ಬಳಲಿ ಭಾರವನ್ನು ಬೆನ್ನಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಶಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು ದೀನಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ಶಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದು ನುಡಿದ ಪ್ರಭು ಯೇಸುವೇ, ಈಗ ನಮ್ಮ ಅನಾರೋಗ್ಯ, ಅಸ್ವಸ್ಥತೆ, ನೋವು, ಬಾಧೆ, ಒತ್ತಡ, ಬವಣೆ, ಸಂಕಟಗಳೆಲ್ಲವನ್ನ ಹೊತ್ತು ನಿಮ್ಮಲ್ಲಿ ಬಂದಿದ್ದೇವೆ. ತಂದೆಯಾದ ದೇವರಲ್ಲಿ ನಾವು ನಿವೇದಿಸಿದಂತಹ ಪ್ರಾರ್ಥಿಸಿದ ಅನೇಕ ಕೋರಿಕೆಗಳನ್ನ ದೇವರು ಈಡೇರಿಸಿದ್ದಾರೆ. ಖಂಡಿತವಾಗಿಯೂ ಇನ್ನೂ ಅನೇಕ ಕೋರಿಕೆ ಬೇಡಿಕೆಗಳನ್ನ ಈಡೇರಿಸುತ್ತಾರೆ. ನಿರಾಶರಾಗದೆ ನಿರಂತರವಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಸಂತ ಲಾರೆನ್ಸರ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸಿದಾಗ ಅನೇಕ ಕೋರಿಕೆ ಬೇಡಿಕೆಗಳು, ಕಾರ್ಯಗಳು ನೆರವೇರುವ ಸಾಕ್ಷಿಗಳು, ಉದಾಹರಣೆಗಳು ನಾವು ಕಂಡಿದ್ದೇವೆ. ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಸಿಕ್ಕಿದ ಉಪಕಾರಗಳಿಗಾಗಿ ಸಂತ ಲಾರೆನ್ಸರ ಮುಖಾಂತರ ಯೇಸುವಿನ ಪವಿತ್ರ ಹೃದಯಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ. ವ್ಯಕ್ತಿಯ ಜೀವನ ಎಲ್ಲಾ ಸವಾಲುಗಳನ್ನು ಎದುರಿಸಲು ಶಕ್ತಿ ಕೊಡಲೆಂದು ಸಂತ ಲಾರೆನ್ಸರ ಮುಖಾಂತರ ತಂದೆಯಾದ ದೇವರಲ್ಲಿ ನಿವೇದಿಸುತ್ತಿದ್ದಾರೆ. ವಿನ್ಸೆಂಟ್ ಮೊರಾಸ್ ಮತ್ತು ಯೋನಿಸ್ ಮೊರಾಸ್ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಡೀನ್ ಡಿಸೋಜ ಅವರು ಅಂದುಕೊಂಡ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂತೆ, ಆಂಜಲ್, ಡೆವಿನಾ ಇವರ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ ವಿವಿಯನ್ ಮಾರಸ್ ಹಾಗೂ ಕುಟುಂಬದ ಸದಸ್ಯರಿಗೆ ಕೂಡ ಹಾಗೆಲ್ಲ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ಸಮಾಧಾನ ಹಾಗೂ ಅವರು ಬೇಡಿಕೊಳ್ಳುತ್ತಿಲ್ಲ ಕೃಪಾ ಆಶೀರ್ವಾದಗಳನ್ನು ದಯಾಮಯ ದೇವರು ದಯ ಪಾಲಿಸುವಂತೆ ಸಂತ ಲಾರೆನ್ಸ್ ಅವರಿಗೆ ಪ್ರಾರ್ಥಿಸಿದ್ದಾರೆ. ಅದೇ ರೀತಿ ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ವಿದೇಶದಲ್ಲಿ ಉದ್ಯೋಗವನ್ನು ದೊರೆತಿದ್ದಕ್ಕಾಗಿ ಸಂತ ಲಾರೆನ್ಸ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ. ಅವರ ಕೋರಿಕೆಯನ್ನ ಆಲಿಸಿ ಅವರಿಗೆ ಬೇಕಾದಂತಹ ಕೃಪೆಯನ್ನ, ವರದಾನವನ್ನ ಸಂತ ಲಾರೆನ್ಸ್ ಅವರು ಕಳಿಸೋದಕ್ಕಾಗಿ ಅವರಿಗೆ ಸಾವಿರ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಸಂತ ಲಾರೆನ್ಸ್ ಮುಖಾಂತರ ತಂದೆಯಾದ ದೇವರಲ್ಲಿ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಎಲ್ಲ ಸಾಲದ ಬಂಧನದಿಂದ ಬಿಡುಗಡೆಯನ್ನ ಪಡೆಯುವಂತೆ ಹಾಗೂ ಅವರಿಗೆ ಬೇಕಾದ ಒಳ್ಳೆಯ ಕೆಲಸವನ್ನು ಪಾಲಿಸುವಂತೆ ಹಾಗೂ ಸರ್ವ ಭಕ್ತರ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ ಪ್ರಾರ್ಥಿಸುವಂತೆ ಕೇಳಿಕೊಂಡಿದ್ದಾರೆ. ಅವರ ಕುಟುಂಬದ ಮನೆಯ ಕೆಲಸ ಕಾರ್ಯಗಳು ಯಾವುದೇ ತೊಂದರೆ ತಾಪತ್ರಯಗಳಿಲ್ಲದೆ ನೆರವೇರುವಂತೆ ಸಂತ ಲಾರೆನ್ಸ್ ಅವರ ಮುಖಾಂತರ ತಂದೆಯಾದ ದೇವರೇ ಪ್ರಾರ್ಥಿಸುತ್ತಿದ್ದಾರೆ. ಇದೇ ನೈಜ ಸಾಕ್ಷಿ. ವಿಶ್ವಾಸದಿಂದ, ಭರವಸೆಯಿಂದ ನಾವು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದಾಗ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನ, ಕೋರಿಕೆಯನ್ನ ಪ್ರಭು ಆಲಿಸುತ್ತಾರೆ. ಸಂತ ಮೋನಿಕಾ ತನ್ನ ಮಗನಿಗಾಗಿ ಪ್ರಾರ್ಥಿಸಿದರು. ಪಾಪದ ದುಷ್ಟದ ವ್ಯಕ್ತಿಯಾಗಿದ್ದಂತ ಅಗಸ್ತಿ ಆತನ ಮನೆ ಪರಿವರ್ತನೆಗಾಗಿ ಆಕೆ ಪ್ರಭುವಿನಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ನಿರಂತರವಾಗಿ ಆಕೆ ಪ್ರಾರ್ಥಿಸಿದರು. ಆಕೆಗೆ ಗೊತ್ತಿತ್ತು ದೇವರು ಒಂದಲ್ಲ ಒಂದು ದಿನ ನನ್ನ ಪ್ರಾರ್ಥನೆಗಳನ್ನ, ನನ್ನ ಕೋರಿಕೆಗಳನ್ನ, ನನ್ನ ಬೇಡಿಕೆಗಳನ್ನ ಆಲಿಸುತ್ತಾರೆ, ಈಡೇರಿಸುತ್ತಾರೆ ಎಂಬ ಅಚಲವಾದಂತಹ ನಂಬಿಕೆ, ಆಳವಾದ ವಿಶ್ವಾಸ ಆಕೆಯಲ್ಲಿತ್ತು. ಆಕೆಯ ತ್ಯಾಗದ, ಆಕೆಯ ವಿಶ್ವಾಸದ ಜೀವನದ ಪ್ರತೀಕವಾಗಿ ತಂದೆಯಾದ ದೇವರು
ಆಕೆಯ ಪ್ರಾರ್ಥನೆಯನ್ನು ಆಲಿಸಿ ಸಂತ ಅಗಸ್ಟಿನ್ ಅವರ ಮನಪರಿವರ್ತನೆಗೆ ಕಾರಣ. ಆತ ತನ್ನ ಪಾಪದ, ದುಷ್ಟದ, ದೌರ್ಜನ್ಯದ ಜೀವನವನ್ನು ತ್ಯಜಿಸಿ ಪ್ರಭು ಕ್ರಿಸ್ತರನ್ನ ಆಳವಾಗಿ ವಿಶ್ವಾಸಿಸಲು ಪ್ರಾರಂಭಿಸಿದ. ಆ ವಿಶ್ವಾಸದ ಪ್ರತೀಕವಾಗಿ ಧರ್ಮಾಧೀಶನಾಗಿ, ಧರ್ಮ ಪಂಡಿತರಾಗಿ, ಪ್ರಭು ಯೇಸು ಕ್ರಿಸ್ತರ ಬಗ್ಗೆ, ಧರ್ಮಸಭೆ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದರು. ಆ ವಿಶ್ವಾಸದ ಜೀವನವನ್ನು ಜೀವಿಸಿದರು. ಆ ಜೀವಿಸುವಂತೆ ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಸಂತ ಮೋನಿಗಳಂತೆ ನಾವು ಕೂಡ ಅಚಲವಾದ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನಾವು ಸಕಲ ಸಂತರಲ್ಲಿ ಅಥವಾ ನಮ್ಮ ಪಾಲಕ ಸಂತ ಲಾರೆನ್ಸರಲ್ಲಿ ಬೇಡಿಕೊಂಡಾಗ ನಮ್ಮ ಕೋರಿಕೆಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ ಸಂತ ಲಾರೆನ್ಸರು ಒತ್ತು ತಂದೆಯಾದ ದೇವರ ಮುಂದೆ ಹಾಗೂ ಪ್ರಭು ಯೇಸು ಕ್ರಿಸ್ತರ ಮುಂದೆ ಅರ್ಪಿಸಿ ಆ ನಮ್ಮ ಕೋರಿಕೆ, ಬೇಡಿಕೆ, ಪ್ರಾರ್ಥನೆಯನ್ನು ನೆರವೇರಿಸುತ್ತಾರೆ. ಕ್ಷಣಕಾಲ ಮೌನವಾಗಿ ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಜೋಡಿಸಿ ಒಂದು ಕ್ಷಣ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಹುಟ್ಟಿನಿಂದ ಇಲ್ಲಿಯವರೆಗೂ ಕೂಡ ಪ್ರಭುವಿನಿಂದ ನಾವು ಪಡೆದಂತಹ ಅನುಭವವನ್ನ, ಪ್ರಭುವಿನಲ್ಲಿ ನಾವು ಬೇಡಿಕೊಂಡಂತೆಲ್ಲ ಕೋರಿಕೆ, ಪ್ರಾರ್ಥನೆಗಳನ್ನ ಈಡೇರಿಸಿದ ಕ್ಷಣಗಳನ್ನು ನೆನಪಿಗೆ ತಂದುಕೊಳ್ಳೋಣ. ಹೃದಯಾಂತರಾಳದಿಂದ ಎಷ್ಟೋ ಬಾರಿ ನಾವು ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸದೇ ಇದ್ದೇವೆ, ಮರೆತಿದ್ದೇವೆ. ನಾವು ಪ್ರಾರ್ಥಿಸಿದಾಗ ಆ ಕೋರಿಕೆ, ಬೇಡಿಕೆ, ಭಿನ್ನಗಳನ್ನ ತಂದೆಯಾದ ದೇವರು ಪ್ರಭು ಯೇಸು ಕ್ರಿಸ್ತರು ಆಲಿಸಿ ಈಡೇರಿಸಿದಾಗ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಯಾವುದೋ ಒತ್ತಡದ ಕಾರಣದಿಂದ ನಾವು ಮರೆತಿರಬಹುದು. ಅದಕ್ಕಾಗಿ ಈ ಸುಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಇನ್ನು ನಮ್ಮ ಎಷ್ಟೋ ಕೋರಿಕೆ, ಪ್ರಾರ್ಥನೆ, ಬೇಡಿಕೆಗಳು ಇವೆ. ಆ ಬೇಡಿಕೆಗಳನ್ನ, ಆ ಕೋರಿಕೆಗಳನ್ನ ಪ್ರಭುವಿನ ಪಾದಕ್ಕೆ ಸಮರ್ಪಿಸಿಕೊಳ್ಳೋಣ. ಆ ವಿಶ್ವಾಸ ನಮ್ಮಲ್ಲಿರಲಿ, ಆ ನಂಬಿಕೆ ನಮ್ಮಲ್ಲಿರಲಿ, ಆ ಭರವಸೆ ನಮ್ಮಲ್ಲಿರಲಿ. ಭರವಸೆ ಯಾತ್ರಿಕರಾದ ನಾವು ಆ ಭರವಸೆಯೊಂದಿಗೆ ಪ್ರಭುವಿನ ಹಾದಿಯಲ್ಲಿ ಸಾಗುವವರು ನಾವಾಗೋಣ. ಅಪ್ಪ ತಂದೆಯೇ, ನಿಮ್ಮಿಂದ ನಾವು ಎಷ್ಟೋ ಅನೇಕ ಉಪಕಾರಗಳನ್ನು ಪಡೆದಿದ್ದೇವೆ. ಅದಕ್ಕಾಗಿ ನಿಮಗೆ ವಂದನೆಯನ್ನ, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮನ್ನೆಲ್ಲಾ ಶೋಧನೆಗಳಿಂದ, ಕಷ್ಟ ಕಾರ್ಪಣೆಗಳಿಂದ ನಮ್ಮನ್ನ ಕಾಪಾಡಿದ್ದಕ್ಕಾಗಿ ನಮಗೆ ವಂದನೆಯನ್ನ ಸಲ್ಲಿಸುತ್ತೇವೆ. ಇದೇ ರೀತಿ ನಮ್ಮ ಇನ್ನೂ ಎಷ್ಟೋ ಅನೇಕ ಕೋರಿಕೆ, ಪ್ರಾರ್ಥನೆಗಳಿವೆ. ಆ ಕೋರಿಕೆಗಳನ್ನ, ಆ ನಮ್ಮ ಬೇಡಿಕೆಗಳನ್ನ, ಆ ನಮ್ಮ ಮನಸ್ಸಿನ ಪ್ರಾರ್ಥನೆಗಳನ್ನ ಆಲಿಸಿ ಈಡೇರಿಸಿರಿ. ನಿಮ್ಮಲ್ಲಿ ಅಚಲವಾದ ವಿಶ್ವಾಸವನ್ನ, ನಂಬಿಕೆಯನ್ನು ಇರಿಸಿ ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಮಾನಸಿಕವಾಗಿಯೂ ದೈಹಿಕವಾಗಿಯೂ ನಾವು ವಿವಿಧ ಕಾಯಿಲೆಯಿಂದ ನರಳುತ್ತಿದ್ದೇವೆ. ಆ ಸ್ವಸ್ಥತೆಗಾಗಿ ನಿಮ್ಮಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ನಿಮ್ಮ ಅಮೃತ ಹಸ್ತವನ್ನು ಚಾಚಿ ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸುತ್ತದೆ. ನಿಮ್ಮ ಕೃಪೆಯನ್ನ, ನಿಮ್ಮ ವರದಾನಗಳನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸುತ್ತದೆ. ನಿಮ್ಮ ಪವಿತ್ರಾತ್ಮರನ್ನ ನಮ್ಮ ಮೇಲೆ ಸುರಿಸಿರಿ. ನಿಮ್ಮ ಪವಿತ್ರಾತ್ಮರ ವಿವಿಧ ವರದಾನಗಳನ್ನ ನಮ್ಮ ಮೇಲೆ ಕರುಣಿಸಿರಿ. ನಿಮ್ಮ ಶುದ್ಧ ಹೃದಯವನ್ನ, ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿರಿ. ಪಾವನಾತ್ಮರೇ, ಇಳಿದು ಬನ್ನಿ, ನಮ್ಮನ್ನು ಅಭಿಷೇಕಿಸಿರಿ, ನಮ್ಮನ್ನು ಪಾವನಗೊಳಿಸಿರಿ. ನಿಮ್ಮ ಕೃಪೆಯ ವರದಾನಗಳನ್ನು ನಮ್ಮ ಮೇಲೆ ಸುರಿಸಿರಿ.
ನಾವು ಮಾಡುವಂತೆಲ್ಲ ಕೆಲಸ ಕಾರ್ಯಗಳಲ್ಲಿ, ನಾವು ಕೈಗೊಳ್ಳುವಂತೆಲ್ಲ ಕಾರ್ಯ ಯೋಜನೆಗಳಲ್ಲಿ ನಮ್ಮ ಜೊತೆಗೆ ನಮ್ಮನ್ನು ಮುನ್ನಡೆಸಿರಿ. ಪಾವನಾತ್ಮರೇ, ಇಳಿದು ಬನ್ನಿ, ನಮ್ಮನ್ನು ಅಭಿಷೇಕಿಸಿರಿ, ಪಾವನಗೊಳಿಸಿರಿ. ಪ್ರಿಯ Amen.
ನಮ್ಮೆಲ್ಲ ಕೋರಿಕೆ ಬೇಡಿಕೆ ಪ್ರಾರ್ಥನೆಗಳನ್ನ ಪ್ರಭುವಿನ ಪಾದಿಗೆ ಸಮರ್ಪಿಸಿಕೊಡುತ್ತಾ ಪ್ರಭು ಸ್ವೀಕರಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭುವಿನ ಆಶೀರ್ವಾದವನ್ನು ಪಡೆಯಲು ಸಿದ್ಧರಾಗೋಣ. ಪ್ರಭುವೇ, ಅದ್ಭುತವಾದ ಸಂಸ್ಕಾರವನ್ನು ನಿಮ್ಮ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿ. ಪಿತ ದೇವರಲ್ಲಿ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗಯುಗಾಂತರಕ್ಕೂ ಜೀವಿಸಿ ಅವಳ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಸ್ವ